ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ KEAದಿಂದ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಫಿಸಿಕಲ್ ಡಿಸಬಿಲಿಟಿ ಇದ್ದವರಿಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿದೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ 20ನೇ ತಾರೀಕು ಮತ್ತೊಂದು ಸಾರಿ ಅಂದರೆ ಆಲ್ರೆಡಿ 12ನೇ ತಾರೀಕು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸಿಗೆ ಸೊ ಟೆಸ್ಟನ್ನು ಇಟ್ಕೊಂಡಿದ್ರು. ಅದರಲ್ಲಿ ಹಾಜರಾಗದೇ ಇದ್ದವರು ಅಂದರೆ ದೋಸ್ ಸ್ಟೂಡೆಂಟ್ಸ್ ದೋಸ್ ಆರ್ ಅಬ್ಸೆಂಟ್ ಆನ್ ದಟ್ ಡೇ, ಯು ಹ್ಯಾವ್ ಟು ಗೋ ಆ್ಯಂಡ್ ಅಟೆಂಡ್ ದ ಮೆಡಿಕಲ್ ಚೆಕಪ್ ಆನ್ 20th/11/2020 ಫ್ರಾಮ್ 10 o'clock ಮಾರ್ನಿಂಗ್. ಸೊ ಗೊತ್ತಿರಲಿ, ಬೆಂಗಳೂರಲ್ಲಿ ಇರ್ತದೆ. ಸೊ KEA ಪ್ರಾಧಿಕಾರದಲ್ಲಿ ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಇನ್ನೊಂದು ಅಂತಂದರೆ, ನೀವು ಆಲ್ರೆಡಿ 12ನೇ ತಾರೀಕು ಏನಾದರೂ ಹೋಗಿದ್ದಿದ್ರೆ ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇಫ್ ಯು ಹ್ಯಾವ್ ಅಟೆಂಡೆಡ್ ದ ಫಿಸಿಕಲ್ ಡಿಸಬಿಲಿಟಿ ಮೆಡಿಕಲ್ ಚೆಕಪ್ ಆನ್ 12/11/2020 once again not necessary to go. But very important point is second point, ಬಹಳ ಇಂಪಾರ್ಟೆಂಟ್ ಅಂತಂದರೆ, ಆಲ್ರೆಡಿ ಇಫ್ ಯು ಹ್ಯಾವ್ ವೆರಿಫೈಡ್ ಯುವರ್ ಫಿಸಿಕಲ್ ಡಿಸಬಿಲಿಟಿ ಇನ್ CET ಅಂಡರ್ CET ಅಂದರೆ KCET ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಮ ಒಂದು ಸೆಂಟರಲ್ಲಿ, ನಿಮ್ಮ ಒಂದು ನಿಯರ್ ಬೈ ಡಿಸ್ಟ್ರಿಕ್ಟ್ ಸೆಂಟರಲ್ಲಿ ನಿಮ್ಮ ಮೆಡಿಕಲ್ ಚೆಕಪ್ಪನ್ನು ಅರೇಂಜ್ ಮಾಡಿದ್ರು. ಅದಕ್ಕೆ ನೀವು ಹೋಗಿ ವೆರಿಫಿಕೇಶನ್ ಕೂಡ ಮಾಡ್ಕೊಂಡಿರ್ತೀರಿ. ಆದರೂ ಕೂಡ ಏನಂತ ಹೇಳಿದ್ದಾರೆ ಅಂತಂದರೆ, KEAದವರು PH ಕ್ಯಾಂಡಿಡೇಟ್ಸ್ಗೆ ಕಂಪಲ್ಸರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕ್ಯಾಂಪಸ್ಸಿಗೆ ಬಂದು ನೀವು ಇನ್ನೊಂದು ಸರಿ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮೊನ್ನೆ ತಾನೇ ಕೇಳಿದಾಗ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದಿದ್ರೆ ನಾನು ಬೇಡ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ KEAದವರು, ಯು ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ದ ಚೆಕಪ್ ಫ್ರಮ್ ದ ಮೆಡಿಕಲ್ ಟೀಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ KEA ಕ್ಯಾಂಪಸ್. ಅಂದರೆ ಮಲ್ಲೇಶ್ವರಂಗೆ ಹೋಗಬೇಕು. ಸೊ 18ನೇ ಅಡ್ಡ ರಸ್ತೆ ಅಂದರೆ 18 ಕ್ರಾಸ್ ಮಲ್ಲೇಶ್ವರಂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಚೇರಿಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡು ಬರಲೇಬೇಕು. ಯಾರಿಗೆ? ನೀವು ಅವತ್ತು 12ನೇ ತಾರೀಕು ಎಬ್ಸೆಂಟ್ ಇರುವಂಥ ಸ್ಟೂಡೆಂಟ್ಸಿಗೆ. ಎಡಿಷನ್ ಟು ದಟ್ KCETಯಲ್ಲಿ ನಿಮ್ಮ ವೆರಿಫಿಕೇಶನ್ ಆಗಿ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದಿದ್ರೂ ಕೂಡ ನೀಟ್ ಸ್ಟೂಡೆಂಟ್ಸ್, ನೀವು ನೀಟ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ಇನ್ನೊಂದು ಸಾರಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರಲೇಬೇಕು. ಇದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇವತ್ತು ಕೊಟ್ಟಿರುವಂಥದ್ದು. ನಿಮ್ಮ ಒಂದು ಗ್ರೂಪಲ್ಲಿ ಯಾರು ಫಿಸಿಕಲ್ ಡಿಸಬಿಲಿಟಿ ಇದ್ದವರು ಇರ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಮೆಸೇಜನ್ನು ಪಾಸ್ ಮಾಡಿ. ವೆರಿ ಇಂಪಾರ್ಟೆಂಟ್, ನೋ ಒನ್ ಶುಡ್ ಮಿಸ್ಡ್ ಫ್ರಾಮ್ KEA ನೀಟ್ ಕೌನ್ಸಿಲಿಂಗ್ ಗೊತ್ತಿರಲಿ. ಸೊ ಅದಕ್ಕೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರು ಇತ್ತಂದ್ರೆ ಅವರಿಗೆ ಹೇಳಿ, ನೀವು CET ಒಳಗೆ ಆಲ್ರೆಡಿ ಮಾಡಿಸ್ಕೊಂಡು ಬಂದಿದ್ರು ಕೂಡ ಇಲ್ಲಿ ಇನ್ನೊಂದು ಸಾರಿ ಮಾಡಲೇಬೇಕು ಅಂತೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.